ನಿಮಿಷ ಗಾಡಿ ನಿಲ್ಸಿ. ಯಾಕೆ ಮೇಡಮ್ ಅವರೇ? ನಿಲ್ಸಿ ಹೇಳ್ತೀನಿ. ನಿಮಗ್ ಬೇರೆ ಏನಾದ್ರೂ ಕೆಲಸ ಇದೆಯಾ? ಅಯ್ಯೋ ಅದ್ ಯಾಕೆ ಮೇಡಮ್ ಅವ್ರೆ, ಏನಾದ್ರು ಕೆಲಸ ಇದ್ದದ ಅಂತ ಕೇಳಿರಿ. ಅದೇನಾರ ಕೆಲಸ ಇರ್ಲಿ ಬಿಡಿ, ನಿಮ್ಗೋಸ್ಕರ ಎಲ್ಲ ಬಿಟ್ಬಿಡ್ತೀನಿ. ಸುಮ್ಮನೆ ಹೇಳ್ದೆ. ಹೇಳಿ ಮೇಡಮ್ ಅವ್ರೆ, ಏನ್ ವಿಷಯ? ಅದು ನನಗೆ ಖುಷಿ ನೋಡ್ಬೇಕು ಅಂತ ಅನ್ನಿಸ್ತಿದೆ. ನಿಮ್ಗ್ ತೊಂದ್ರೆ ಇಲ್ಲ ಅಂದ್ರೆ ಅವಳನ್ನ ನೋಡ್ಕೊಂಡು ಹೋಗೋಣವಾ? ಅಯ್ಯೋ ಇದ್ರಲ್ಲಿ ತೊಂದ್ರೆ ಎಲ್ಲಿಂದ ಬಂತು ಮೇಡಮ್ ಅವ್ರೆ? ಬನ್ನಿ ಮನೆಗೆ ಹೋಗಿ ನಡ್ಕೊಂಡ್ ಬರಮ್ಮ. ಇಲ್ಲ ಮನೆಗ್ ಬೇಡ, ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ಆಮೇಲೆ ನಿಮ್ ಮನೆಯವ್ರು ಬೇಜಾರ್ ಮಾಡ್ಕೋತಾರೆ. ಹಂಗೆಲ್ಲ ಏನು ಆಗುದಿಲ್ಲ, ಬನ್ನಿ ಮೇಡಮ್ ಅವ್ರೆ. ಇಲ್ಲ ಮನೆಗ್ ಬೇಡ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ನನ್ನಿಂದ ಬೇರೆಯವ್ರಿಗೆ ಬೇಜಾರಾಗೋದು ನನಗಿಷ್ಟ ಇಲ್ಲ. ಹೋಗ್ಲಿ ಬಿಡಿ, ಅವಳನ್ನ ಇನ್ನೊಂದಿನ ನೋಡ್ಕೊಂಡು ಹೋಗೋಣ. ನಿಮ್ಮನೆಗೆ ನಡೀರಿ. ಸರಿ, ಒಂದ್ ಕೆಲ್ಸ ಮಾಡಮ್ಮ, ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಬೇಗ ರೆಡಿ ಆಗ್ಬಿಡಿ. ನಾವಿಬ್ರು ಹೋಗ್ಬಿಟ್ಟು ಮುದಮ್ಮ ನೋಡ್ಕೊಂಡು ಹಂಗಿದಂಗೆ ನೀವು ಆಫೀಸ್ಗೆ ಹೋಗಿರಂತೆ, ಸರಿನಾ? ಸರಿ, ಹಾಗೆ ಮಾಡೋಣ. ಆಯ್ತು, ಬನ್ನಿ. ಖುಷಿ ನೋಡು, ಅಳ್ಬಾರ್ದು ಪುಟ್ಟ. ನಾನು ನಿನ್ನ ಅತ್ತೆ ಅಲ್ವಾ, ನಾನು ನಿನ್ನ ಅವ್ರಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ನಾಳೆ ಇಲ್ಲಿಂದನೇ ಸ್ಕೂಲ್ಗೆ ಹೋಗುವಂತೆ. ಇಲ್ಲ, ನನಗೆ ಭಾವನಮ್ಮ ಬೇಕು. ನಾನು ಲಕ್ಷ್ಮಿ ಅಜ್ಜಿ ಮನೆಗೆ ಹೋಗ್ತೀನಿ. ನನಗೆ ಬರ್ತಿರೋ ಕೋಪಕ್ಕೆ ಖುಷಿ ಪುಟ್ಟ, ಹಾಗೆಲ್ಲ ಆಟ ಮಾಡಬಾರ್ದು. ನಾನು ನಿನ್ನ ಅವ್ರಿಗಿಂತ ಜಾಸ್ತಿ ಕೇರ್ ಮಾಡ್ತೀನಿ. ನೀನ್ ಏನ್ ಕೇಳಿದ್ರು ಕೊಡಿಸ್ತೀನಿ. ಚಾಕ್ಲೇಟ್ಸ್, ಐಸ್ ಕ್ರೀಮ್ ಇದೆಲ್ಲ ಕೊಡಿಸ್ತೀನಿ. ಹಾಗೆ ನಿನ್ನ ಆಟ ಆಡೋದಕ್ಕೆ ಪಾರ್ಕ್ಗೂ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನನಗದೆಲ್ಲ ಏನು ಬೇಡ. ನನಗೆ ಭಾವನಮ್ಮ ಬೇಕಷ್ಟೆ. ಗುಡ್ ಗರ್ಲ್ ಅಲ್ವಾ ನೀನು? ಸರಿ ಪುಟ್ಟ, ಹೋಗಿವಾಗ ಮಲ್ಕೋ. ಆಮೇಲೆ ನಾನು ನಿನ್ನ ಪಾರ್ಕ್ಗೆ ಆಟ ಆಡಕ್ಕೆ ಕರ್ಕೊಂಡು ಹೋಗ್ತೀನಿ. ಹೋಗಮ್ಮ. ಬಂಗಾರಿ ಎಷ್ಟು ಹಠ ಮಾಡ್ತಾಳು ಅವಳು. ಅದು ಹೇಗೆ ಪೇಷನ್ಸಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅವಳನ್ನ? ನೋಡು ರವಿ, ಮಕ್ಳಂದ್ರೇನೆ ಹೀಗೆ, ಹಠ, ಅಳು ಇದೆಲ್ಲ ಇದ್ದಿದ್ದೆ. ನಾನು ಹೇಗೋ ಹ್ಯಾಂಡಲ್ ಮಾಡ್ಕೋತೀನಿ. ನಿನ್ ಕೈಲಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಹೋದ್ಸಲ ತರ ಎಲ್ಲ ಹಾಳು ಮಾಡ್ಬೇಡ. ಇದೊಂದು ಬಾಕಿ ಇತ್ತು ನನಗೆ. ಅಂದ್ಹಾಗೆ ರವಿ, ಸಂತೋಷ್ಗೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇಷ್ಟು ಈಸಿಯಾಗಿ ಖುಷಿನ ನಮ್ಮನೆಗೆ ಕರ್ಕೊಂಡು ಬರ್ಬೋದು ಅನ್ನೋ ಐಡಿಯಾ ಕೊಟ್ರಲ್ಲ, ಸೂಪರ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನೀನು ಈ ಥರ ಖುಷಿಯಾಗಿ ನೋಡೋದೆ ನಂಗೆ ತುಂಬ ಖುಷಿ ಆಗ್ತಿದೆ. ಹೌದು ಅತ್ತೆ, ಈ ಸಲ ಅವರು ಕಾನೂನನ್ನ ಮುಂದೆ ಇಟ್ಕೊಂಡು ಬಂದಿದ್ದಾರೆ. ಖುಷಿನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ಹೋರಾಟ ಮಾಡ್ಲೇಬೇಕು ಅತ್ತೆ. ಅಯ್ಯೋ ದೇವ್ರೆ, ಯಾಕಪ್ಪ ನಮ್ ಬದುಕಲ್ಲಿ ಹೀಗೆ ಆಟ ಆಡ್ತಿದೀಯ? ಅಜ್ಜಿ ನನ್ ಹೋಗಲ್ಲ ಅಂತ ಖುಷಿ ಹೇಳ್ತಾ ಇದ್ದಿದ್ದೆ ನನ್ ಕಣ್ಮುಂದೆ ಬರ್ತಾ ಇದೆ. ಮಗು ನೆಮ್ಮದಿಯಾಗಿ ನಮ್ಮ ಮನೇಲಿತ್ತು, ಯಾಕಪ್ಪ ಅವ್ರ ಜೊತೆ ಕಳಿಸ್ಕೊಟ್ಟೆ? ಎಲ್ಲ ನಮ್ಮ ಹಣೆ ಬರ ಲಕ್ಷ್ಮಿ. ಅವನೇನ್ ಬರ್ದಿದ್ದಾನೋ ಅದ್ ನಡಿಲೇಬೇಕು. ಹಾಗಂತ ಮಗು ಹೋಗಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಇಲ್ಲ. ಆ ಭಗವಂತನೇ ಆ ಮಗುನ ನಮ್ಮನೆಗೆ ಕಳಿಸಿದ್ದಾನೆ. ಆ ಮಗುನ ಮತ್ತೆ ನಮ್ಮನೆಗೆ ಸೇರಿಸ್ಬೇಕಾದ್ದು ಅವನದೇ ಜವಾಬ್ದಾರಿ.
ಅಮ್ಮ ಹೇಗಿದ್ಯಾ? ಈ ಮನೇಲಿ ಹೇಗಿರೋಕ್ ಸಾಧ್ಯ? ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ಯಾರಿಗೂ ಸಮಯನೇ ಇಲ್ವಲ್ಲ. ಯಾಕಮ್ಮ ಹೇಗೆ ಮಾತಾಡ್ತಿದ್ಯಾ? ಏನಾಯ್ತು? ಇನ್ನೇನಾಗ್ಬೇಕು? ಈಗಾಗಿರೋ ಸಾಕಾಗ್ತಿಲ್ವಾ? ಈ ಮನೇಲಿ ಎಲ್ಲ ಅವ್ರವ್ರದೇ ಅವ್ರವ್ರಿಗಾಗೋಗಿದೆ. ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ಯಾರಿದ್ದಾರೆ ಇಲ್ಲಿ? ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿ ಮಾತಾಡ್ತಿದ್ಯಾ? ಮನೇಲಿ ಗಲಾಟೆ ಆಯ್ತಾ? ಏನಾದರೂ ಅಂದ್ರಾ? ಗಲಾಟೆನಾ? ಏನಂತ ಹೇಳಿ ಅದನ್ನ? ಅವಳಿಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು ಅಡಿಗೆ ಮನೆಗೆ ಬರಬೇಡ ಅಂತ. ಮತ್ತೆ ಮತ್ತೆ ಬಂದು ಬಂದು ನನಗೆ ಕೋಪ ತರಿಸ್ತಾಳೆ. ನಿಮ್ಮಪ್ಪ ಅಂತೂ ಈಗೀಗ ಅವಳು ಪರನೇ ಇರ್ತಾರೆ. ಇನ್ನು ನಿಮ್ಮಣ್ಣ ನನ್ನ ಮಾತೆ ಕೇಳಲ್ಲ. ಸಿದ್ದುಗಂತೂ ಅವನ ಪ್ರಪಂಚನೇ ಅವನಿಗಾಗಿದೆ. ಅನ್ನೋ ಯಾರಮ್ಮ ಕೇಳ್ತಾರಿಲ್ಲಿ? ಅಮ್ಮ ಬೇಜಾರು ಮಾಡ್ಕೊಳ್ಬೇಡಮ್ಮ. ಚಲೋ ಈ ಭಾವನಾಯಿಂದಾನೆ ಎಷ್ಟು ಖುಷಿಯಾಗಿರೋ ಸಂಸಾರನ ಹಾಳು ಮಾಡೋಕ್ಕೆ ಅಂತಾನೆ ಸೇರ್ಕೊಂಡ್ಲು ಅನ್ಸತ್ತೆ. ನನಗಂತೂ ಸಾಕಾಗೋಗಿದೆ ಕಣೆ. ಅವಳು ಮನೆಯಿಂದ ಆಚೆ ಹಾಕಿ ಅಂದ್ರೆ ನಿಮ್ಮ ಅಪ್ಪನಿಗಾಗಲ್ವಂತೆ. ಎಷ್ಟು ಸಾರಿ ನನ್ನ ಕಣ್ಣು ಕಾಣಿಸ್ಕೋಬೇಡ ಅಂದ್ರೆ ಅದನ್ನು ಕೇಳಲ್ಲ. ಇವರೆಲ್ಲ ಸೇರ್ಕೊಂಡು ನನ್ನನ್ನು ಹುಚ್ಚೆ ಮಾಡ್ತಾ ಇದ್ದಾರೆ. ಅವಳು ಎಲ್ಲಿರ್ತಾಳೋ ಆ ಮನೆ ನೆಮ್ಮದಿ ಹಾಳೆ. ನೀನು ಸಮಾಧಾನ ಮಾಡ್ಕೊಳಮ್ಮ. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಅದೇನೋ ಮಾತಾಡಮ್ಮ. ನನಗಂತೂ ಯಾವಾಗ ಇದೆಲ್ಲ ಮುಗಿಯಿತು ಅನಿಸ್ಬಿಟ್ಟಿದೆ. ನೀನು ತಲೆ ಕೆಡ್ಸ್ಕೊಳ್ಬೇಡಮ್ಮ. ಹೇಳಿದ್ನಲ್ಲ, ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಸರಿಯಮ್ಮ, ನೀನು ಹೇಳಿದ್ಮೇಲಾದರೂ ನಿಮ್ಮಪ್ಪ ಇದಕ್ಕೆಲ್ಲ ಮುಕ್ತಿ ಕೊಡ್ತಾರ ಅಂತ ನೋಡೋಣ. ಅಮ್ಮ ನಾನು ನಿನ್ನ ಜೊತೆಲಿ ಇರ್ತೀನಿ, ಯೋಚನೆ ಮಾಡಬೇಡ ಆಯ್ತಾ? ಸರಿ.